ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಲ್ಲ? ನಾನು ನಿಮ್ಮ ಹೋಸ್ಟ್ ಕಿರಣ್ ಶೆಟ್ಟಿ. ಇವತ್ತಿನ ವಿಡಿಯೋದಲ್ಲಿ ತುಂಬ ದಿವಸದಿಂದ ಕೇಳ್ತಾ ಇದ್ದೀರಿ, ಎಲ್ಲಪ್ಪ ರೆಡ್ ಲೇಬಲ್ ರಿವ್ಯೂ ಬರಲೇ ಇಲ್ಲ ಅಂತ. ಸೊ ನಾನು ಇವತ್ತು ತೊಗೊಂಬಂದಿದ್ದೀನಿ ರೆಡ್ ಲೇಬಲ್. ಸೊ ಇದು ಜಾನಿ ವಾಕರ್ ರೆಡ್ ಲೇಬಲ್ ಆಗಿದೆ. ಇದು ಒಂದು 1 ಲೀಟರ್ ಬಾಟಲ್. ಇದು ಡ್ಯೂಟಿ ಫ್ರೀನಲ್ಲಿ ತರಿಸಿರೋದು. ಹಾಗೆ ನಮ್ಮ ಫ್ರೆಂಡ್ಗಳು ಕುಡಿಯೋಕ್ಕೆ ಮುಂಚೆ ಕೊಡ್ರಪ್ಪ ರಿವ್ಯೂ ಮಾಡಿಕೊಡ್ತೀನಿ ಅಂದೆ. ಇಲ್ಲ, ಒಂಚೂರು ಕುಡಿದ್ಬಿಟ್ಟೆ ಕೊಡ್ತೀವಿ ಅಂತ ಕೊಟ್ಟಿದ್ದಾರೆ. ಹಾಗಿದ್ರೆ ಬನ್ನಿ, ಇದರ ರೇಟು, ಇದರ ಟೇಸ್ಟು ತುಂಬ ಅಂಡರ್ ರೇಟೆಡ್ ಅಂತ ಹೇಳ್ತಾರೆ. ಏನಕ್ಕೆ ಅಂತ ಈ ವಿಡಿಯೋದಲ್ಲಿ ನಾನು ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಗೊತ್ತಲ್ಲ, ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಕೊನೆ ತನಕ ನೋಡಿ, ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ. ಏನು ಹೇಳ್ತೀರಾ? ಫ್ರೆಂಡ್ಸ್, ಜಾನಿ ವಾಕರ್ ಬಗ್ಗೆ ಮಾತಾಡೋದೇ ಬೇಡ. ಸೊ ಆಲ್ಮೋಸ್ಟ್ ಇಡೀ ವರ್ಲ್ಡಲ್ಲಿ ಗೊತ್ತಿರುತ್ತೆ ಜಾನಿ ವಾಕರ್ ಅಂದರೆ ಒಂದು ವಿಸ್ಕಿ ಅಂತ. ಸೊ ಅವರ ಲೇಬಲಿಂಗು ಮತ್ತು ಅವರ ಬಾಟಲ್ಗೇ ತುಂಬಾ ಫೇಮಸ್ ಆಗಿದ್ದು. ಅವರು ಈ ಥರ ರೆಕ್ಟ್ಯಾಂಗಲ್ ಬಾಟಲ್ಸ್ನ ಮಾಡೋದು ತುಂಬಾ ಕನ್ವೀನಿಯೆಂಟ್ ಆಗುತ್ತೆ, ಟ್ರಾನ್ಸ್ಪೋರ್ಟೇಷನ್ ಹಾಗೆ ಜಾಗ ಕೂಡ ಉಳಿಯುತ್ತೆ ಅನ್ನೋ ರೀಸನಿಗೆ ಈ ಥರ ರೆಕ್ಟ್ಯಾಂಗಲ್ ಬಾಟಲ್ಸ್ನ ಮಾಡ್ತಾರೆ. ಹಾಗೆ ಇವರು 24 ಡಿಗ್ರಿ ಟರ್ನ್ ಆಗಿರೋ ಲೇಬಲಿಂಗ್ ಕೂಡ ತುಂಬಾ ಫೇಮಸ್ಸು. ತುಂಬಾ ಇಷ್ಟಪಟ್ಟು ಜನ ಇದನ್ನು ತಗೊಳ್ತಾರೆ. ಹಾಗೆ ಅವರ ಲೇಬಲಿಂದನೇ ಅವರ ಐಡೆಂಟಿಟಿ ಸಿಕ್ತು. ಸೊ ಹಾಗಾಗಿ ರೆಡ್ ಲೇಬಲ್, ಗ್ರೀನ್ ಲೇಬಲ್, ಗೋಲ್ಡ್ ಲೇಬಲ್ ಹಾಗೆ ಪ್ಲ್ಯಾಟಿನಮ್ ಲೇಬಲ್ ಅಂತೆಲ್ಲ ಹೇಳಿ ಅವರು ಹೊಸದಾಗಿ ಇಂಟ್ರಡ್ಯೂಸ್ ಮಾಡಿದ್ರು. ಹಾಗೆ ತುಂಬ ಜನಕ್ಕೆ ಈ ಎಂಟ್ರಿ ಲೆವೆಲ್ ರೆಡ್ ಲೇಬಲ್ ಇಷ್ಟ ಆಗ್ತಿತ್ತು. ಸೊ ತುಂಬ ಜನಕ್ಕೆ ಇವಾಗ ಇಷ್ಟ ಆಗ್ತಿಲ್ಲ. ಒಂದು ಮೋಸ್ಟ್ ಆಫ್ ದಿ ಅಂಡರ್ ರೇಟೆಡ್ ಜಾನಿ ವಾಕರಲ್ಲಿ ರೆಡ್ ಲೇಬಲ್ ಅಂದರೆ ಇದೆ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ತುಂಬ ಜನಕ್ಕೆ ಈ ರೆಡ್ ಲೇಬಲ್ ಇಷ್ಟ ಆಗೋದಿಲ್ಲ. ಯಾಕೆ ಇದನ್ನು ನಾನು ಟೇಸ್ಟಿಂಗಲ್ಲಿ ಹೇಳ್ತೀನಿ. ಅದು ಬಿಟ್ಟು ಇನ್ನೇನಪ್ಪ ಇದರ ವಿಶೇಷ ಅಂದರೆ ಇದರಲ್ಲಿ ಲಿಮಿಟೆಡ್ ಎಡಿಷನ್ಸ್ ಅಂತ ಫುಲ್ಲು ಡಾರ್ಕ್ ರೆಡ್ ಎಡಿಷನ್ ಅಂತ ಬರುತ್ತೆ. ಇದರಲ್ಲಿ ಹೊಸದಾಗಿ ರೆಡ್ ಲೇಬಲ್ನ ಇಂಟ್ರೊಡ್ಯೂಸ್ ಮಾಡಿ ಜನಕ್ಕೆ ಇಷ್ಟ ಆಗೋ ಥರ ಮಾಡೋಕ್ಕೆ ಟ್ರೈ ಮಾಡಿದ್ರು. ಒಂದೊಂದ್ಸರಿ ಹಿಟ್ ಆಯಿತು, ಒಂದೊಂದ್ಸರಿ ಫ್ಲಾಪ್ ಆಗಿದ್ದಾರೆ. ಸೊ ಹಾಗಾಗಿ ಈ ರೆಡ್ ಲೇಬಲಲ್ಲಿ ನಿಮಗೆ ಯಾವುದೇ ರೀತಿಯಲ್ಲಿ ಏಜ್ ಸ್ಟೇಟ್ಮೆಂಟ್ ಸಿಗೋದಿಲ್ಲ. ಸೊ ಗೊತ್ತಿರಲಿ, ಇದು ಒಂದು ಬ್ಲೆಂಡೆಡ್ ಸ್ಕಾಚ್ ವಿಸ್ಕಿ ಆಗಿದೆ. ಇದರಲ್ಲಿ ನಿಮಗೆ ಯಾವುದೇ ರೀತಿ ಏಜ್ ಸ್ಟೇಟ್ಮೆಂಟ್ ಸಿಗೋದಿಲ್ಲ. ಅಕಾರ್ಡಿಂಗ್ ಟು ಸ್ಕಾಚ್ ವಿಸ್ಕಿ ಹೋಗೋದಾದರೆ ಮಿನಿಮಮ್ 3 ಇಯರ್ಸ್ ಏಜ್ ಆಗಿರೋ ವಿಸ್ಕಿಗಳನ್ನ ಸ್ಕಾಚ್ ವಿಸ್ಕಿ ಅಂತ ಕರೀತಾರೆ. ಹಾಗೆ ಆ ವಿಸ್ಕಿ ಸ್ಕಾಟ್ಲ್ಯಾಂಡಲ್ಲೇ ಮ್ಯಾನುಫ್ಯಾಕ್ಚರ್ ಆಗಿದ್ದರೆ ಮಾತ್ರ ಅದನ್ನು ಸ್ಕಾಚ್ ವಿಸ್ಕಿ ಅಂತ ಹೇಳಿ ಕರೀತಾರೆ. ಹಾಗೆ ಈ ರೆಡ್ ಲೇಬಲ್ ವಿಸ್ಕಿ ಒಂದು ಬ್ಲೆಂಡೆಡ್ ಸ್ಕಾಚ್ ವಿಸ್ಕಿ ಆಗಿದೆ. ಇದರಲ್ಲಿ ನಿಮಗೆ ಆಲ್ಮೋಸ್ಟು ಎಲ್ಲ ಥರ ವಿಸ್ಕಿ ಬ್ಲೆಂಡು ಇರುತ್ತೆ. ಇದರಲ್ಲಿ ಬೇಸಿಕ್ ಪ್ರೀಮಿಯಂ ಬ್ಲೆಂಡ್ ವಿಸ್ಕಿ ಏಜಿಂಗು ಮಿನಿಮಮ್ 3 ಇಯರ್ಸ್ ಇರಲೇಬೇಕಾಗತ್ತೆ. ಸೊ ಹಾಗಾಗಿ ಇವರು ಒಂದು ಬ್ಲೆಂಡೆಡ್ ಸ್ಕಾಚ್ ವಿಸ್ಕಿ ಮಾಡೋದ್ರಿಂದ ಇವ್ರದ್ದೇ ಆದಂಥ ತುಂಬಾ ಡಿಸ್ಟಿಲರಿಗಳಿರುತ್ತೆ. ಸೊ ಅಲ್ಲಿಂದ ಎಲ್ಲ ವಿಸ್ಕಿಗಳನ್ನ ಕಲೆಕ್ಟ್ ಮಾಡಿಕೊಂಡು ಒಂದು ಬ್ಲೆಂಡ್ ಮಾಡ್ತಾರೆ. ಸೊ ಅದಕ್ಕೆ ಒಂದೊಂದು ಹೆಸರನ್ನು ಕೊಟ್ಕೊಂಡು ಹೋಗ್ತಾರೆ. ಹಾಗೆ ಈ ಕೆಲಸ ಮಾಡೋದು ಬಂದು ಮಾಸ್ಟರ್ ಬ್ಲೆಂಡರ್. ಸೊ ಈ ಮಾಸ್ಟರ್ ಬ್ಲೆಂಡರೇ ಈ ಹೊಸ ಬರೋ ವಿಸ್ಕಿಗಳನ್ನ ತಗೊಂಡು ಬ್ಲೆಂಡ್ ಮಾಡಿ ಒಂದು ಯೂನಿಕ್ ಟೇಸ್ಟು, ಯೂನಿಕ್ ಡಿಸ್ಟಿಂಕ್ಟ್ ಎಲ್ಲ ಕೊಡಬೇಕಲ್ಲ, ಅದು ಈ ಮಾಸ್ಟರ್ ಬ್ಲೆಂಡರ್ ಕೆಲಸ. ಈ ಒಂದು ಎಂಟ್ರಿ ಲೆವೆಲ್ ರೆಡ್ ಲೇಬಲ್ ವಿಸ್ಕಿ ಕೂಡ ಮಾಡಿರೋದು. ಹಾಗಿದ್ರೆ ಬನ್ನಿ ನಮ್ಮ ನೆಕ್ಸ್ಟ್ ಸೆಗ್ಮೆಂಟಲ್ಲಿ ತಿಳ್ಕೊಳ್ಳೋಣ ಇದರ ಪ್ರೈಸು, ಇದರ ಟೇಸ್ಟ್ ಹೇಗಿದೆ, ಜನ ಯಾಕೆ ಇದನ್ನು ಅಂಡರ್ ರೇಟೆಡ್ ವಿಸ್ಕಿ ಅಂತ ಕರೀತಾರೆ ತಿಳ್ಕೊಳ್ಳೋಣ ಅಲ್ಲ. ಬನ್ನಿ ಫ್ರೆಂಡ್ಸ್, ನೀವು ನೋಡ್ಬೋದು ಈ ಬಾಟಲ್ ಆಲ್ಮೋಸ್ಟ್ ನಿಮಗೆ ಬಾಕ್ಸ್ ಡಿಸೈನಲ್ಲೇ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಸೊ ಇದು ಬಂದು 1 ಲೀಟರ್ ಬಾಟಲ್ಲು. ಹಾಗೆ ನೀವು ಜಾನಿ ವಾಕರ್ದು ಲೋಗೋ ಕೂಡ ನೋಡ್ಬೋದು. ಹಾಗೆ ಅವರು ಮೆನ್ಷನ್ ಮಾಡಿದ್ದಾರೆ ಡಿಸ್ಟಿಲ್ ಬ್ಲೆಂಡೆಡ್ ಆ್ಯಂಡ್ ಬಾಟಲ್ಡ್ ಇನ್ ಸ್ಕಾಟ್ಲ್ಯಾಂಡ್ ಅಂತ ಹೇಳಿ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಇದರಲ್ಲಿ 2 ಥರ ಬರುತ್ತೆ. ಒಂದು ಬಾಟಲ್ಡ್ ಇನ್ ಇಂಡಿಯಾ ಅಂತ ಬರುತ್ತೆ, ಒಂದು ಬಾಟಲ್ಡ್ ಇನ್ ಸ್ಕಾಟ್ಲ್ಯಾಂಡ್ ಅಂತ ಬರುತ್ತೆ. ಸೊ ನೀವು ಬೈ ಮಾಡಬೇಕಾದ್ರೆ ಬಾಟಲ್ಡ್ ಇನ್ ಸ್ಕಾಟ್ಲ್ಯಾಂಡ್ ಅಂತ ಇದ್ದರೆ ತೊಗೊಳ್ಳಿ, ತುಂಬಾ ಪ್ಯೂರಿಟಿ ಜಾಸ್ತಿ ಇರುತ್ತೆ. ಸೊ ಬಾಟಲ್ಡ್ ಇನ್ ಇಂಡಿಯಾ ಅಂತ ಇರೋದು ತೊಗೊಂಡಾಗ ಸೊ ನಿಮಗೆ ಸ್ವಲ್ಪ ಪ್ಯೂರಿಟಿ ಕಡಿಮೆ ಆಗುತ್ತೆ ಅಷ್ಟೇ, ಇನ್ನೇನು ಡಿಫ್ರೆನ್ಸ್ ಇಲ್ಲ. ಸ್ವಲ್ಪ ಟೇಸ್ಟು ಕೂಡ ಡಿಫ್ರೆಂಟ್ ಇರುತ್ತೆ. ಹಾಗೆ ಡೂಪ್ಲಿಕೇಟ್ ಅಂತೆಲ್ಲ ಅನ್ಕೋಬಿಡಿ. ಹಾಗೆ ಇದರಲ್ಲಿ ಆಲ್ಕೋಹಾಲ್ ಪರ್ಸೆಂಟೇಜು 40% ಇದೆ. ಡ್ಯೂಟಿ ಫ್ರೀನಲ್ಲಿ ಇದರ ಪ್ರೈಸ್ ಬಂದು ಜಸ್ಟ್ 1800 ರೂಪಾಯಿಂದ 1500 ರೂಪಾಯಿವರೆಗೂ ಸಿಗುತ್ತೆ, ಡಿಪೆಂಡಿಂಗ್ ಆನ್ ದಿ ಡ್ಯೂಟಿ ಫ್ರೀ. ಸೊ ಇದು ಡಿಪೆಂಡ್ ಆಗುತ್ತೆ ನೀವು ಯಾವ ಡ್ಯೂಟಿ ಫ್ರೀನಲ್ಲಿ ತೊಗೋತಿದ್ದೀರಾ ಅಂತ. ಸೊ ಇಂಡಿಯನ್ ಡ್ಯೂಟಿ ಫ್ರೀನಲ್ಲಿ ನಿಮಗೆ 1500 ಇಂದ 2000 ಒಳಗಡೆ ಸಿಗುತ್ತೆ. ಅದೇ ನೀವು
ಬೇರೆ ಕಂಟ್ರಿ ಡ್ಯೂಟಿ ಫ್ರೀನಲ್ಲಿ ತೊಗೊಂಡ್ರೆ ನಿಮಗೆ ಒಂದು 1500 ಇದ್ರ ಒಳಗಡೆ ನಿಮಗೆ ಸಿಕ್ಬಿಡುತ್ತೆ. ಬನ್ನಿ ಇದನ್ನು ಹಾಕೊಳ್ಳೋಣ. ಹಾಗೆ ಇದರಲ್ಲಿ 2 ಥರ ವೇರಿಯಂಟ್ ಇರುತ್ತೆ. ಒಂದು ಈ ಥರ ಡೈರೆಕ್ಟ್ ಓಪನಿಂಗ್ ಇರುತ್ತೆ. ಸೊ ಇಂಡಿಯಾದಲ್ಲಿರೋ ತೊಗೊಂಡ್ರೆ ನಿಮಗೆ ಈ ಥರ ಸ್ಟಾಪರ್ ಬರುತ್ತೆ. ಸೊ ಬೇರೆ ಬಾಟಲಲ್ಲಿ ಸ್ಟಾಪರ್ ಇರುತ್ತಲ್ಲ, ಸೊ ಆ ಥರ ಸ್ಟಾಪರ್ ಬರುತ್ತೆ. ಸೊ ನೀವು ಡ್ಯೂಟಿ ಫ್ರೀನಲ್ಲಿ ತೊಗೊಂಡ್ರೆ ನಿಮಗೆ ಆ ಥರ ಸ್ಟಾಪರ್ ಸಿಗೋಲ್ಲ, ಡೈರೆಕ್ಟ್ ಕ್ಯಾಪ್ ಇರುತ್ತೆ. ಯಾಕೆಂದರೆ ಇದು 1 ಲೀಟರ್ ಬಾಟಲ್ಲು. ಇಲ್ಲಿ ಇಂಡಿಯಾದಲ್ಲಿ ತೊಗೊಳ್ಳೋದು ನೀವು 750 ml ಬಾಟಲು. ಸೊ ಹಾಗಾಗಿ ಇದೇ ಅದರ ಡಿಫ್ರೆನ್ಸು. ಬನ್ನಿ ಒಂದು ತಟ್ಟಿ ಹಾಕೊಳ್ಳೋಣ. ಫ್ರೆಂಡ್ಸ್, ನೀವು ನೋಡ್ಬೋದು ಇದರಲ್ಲಿ ಯಾವುದೇ ರೀತಿಯಲ್ಲಿ ನಿಮಗೆ ಆ್ಯಡೆಡ್ ಕಲರು, ಆರ್ಟಿಫಿಷಿಯಲ್ ಫ್ಲೇವರಿಂಗು ಏನೂ ಆ್ಯಡ್ ಮಾಡಿರೋದಿಲ್ಲ. ಇದು ಒಂದು ಪ್ಯೂರ್ಲಿ ಬ್ಲೆಂಡೆಡ್ ಸ್ಕಾಚ್ ವಿಸ್ಕಿ ಅಂತಲೇ ಹೇಳ್ಬೋದು. ಬನ್ನಿ ಇದರ ಸ್ಮೆಲ್ ನೋಡೋಣ ಹೇಗಿದೆ ಅಂತ. ಇದು ಸ್ಮೆಲ್ ಮಾಡಿದಾಗ ನಿಮಗೆ ಒಂಥರ ಕ್ಯಾರಮಲ್ಲಿ ಫ್ರೂಟಿ ಫ್ಲೇವರಿಂಗ್ ಸ್ಮೆಲ್ ಬರ್ತಾ ಇದೆ. ಸ್ವಲ್ಪ ವಿಸ್ಕಿ ಮತ್ತು ಬಾರ್ಲಿ ಹಿಂಟ್ ಬರುತ್ತಲ್ಲ, ಸೊ ಅದು ಕೂಡ ಬರ್ತಾ ಇದೆ. ಫ್ರೆಂಡ್ಸ್, ಇದನ್ನು ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಚೆಸ್. ಫ್ರೆಂಡ್ಸ್, ಇದನ್ನು ಟೇಸ್ಟ್ ಮಾಡಿದಾಗ ನಿಮಗೆ ಒಂಥರ ವೆನಿಲಾ ಹಿಂಟ್ ಇದೆ, ಸ್ಲೈಟಾಗಿ ಸ್ವೀಟ್ನೆಸ್ ಇದೆ, ಒಂಥರ ಫ್ರೂಟಿ ನೋಟ್ಸ್ ಇದೆ, ಒಂಥರ ಬಾಯಲ್ಲಿ ಹಾಗೆ ಫಸ್ಟ್ ಆಗುತ್ತೆ. ಆಮೇಲೆ ನಿಮಗೆ ಸ್ಲೈಟಾಗಿ ಸ್ಪೈಸಿ ಹಿಂಟ್ ಬರುತ್ತೆ. ಆಮೇಲೆ ನಿಮಗೆ ತುಂಬಾ ಸ್ಮೂತಾಗಿ ಹೋಗುತ್ತೆ. ಇದರಲ್ಲಿ ಯಾವುದೇ ರೀತಿ ಆಲ್ಕೋಹಾಲ್ ಹಿಂಟ್ ನಿಮಗೆ ಸಿಗೋದಿಲ್ಲ. ಸೊ ಇದನ್ನು ಡೈರೆಕ್ಟಾಗಿ ನಿಧಾನಕ್ಕೆ ಕುಡಿದಾಗ ಈ ಥರ ನಿಮಗೆ ಫ್ಲೇವರಿಂಗ್ ಇರುತ್ತೆ. ಅದೇ ನೀವೇನಾರ ನೀರು ಹಾಕಿ ಡೈಲ್ಯೂಟ್ ಮಾಡಿ ಕುಡಿದಾಗ ಇನ್ನೂ ಡಿಫ್ರೆಂಟಾಗಿರುತ್ತೆ. ಆವಾಗ ಇದರಲ್ಲಿರೋ ಸ್ಪೈಸಿ ಹಿಂಟು ಮತ್ತು ಇದರಲ್ಲಿರೋ ಅರೋಮ್ಯಾಟಿಕ್ ಫ್ಲೇವರ್ಸ್ ಎಲ್ಲ ಸ್ವಲ್ಪ ಎಕ್ಸ್ಪ್ಯಾಂಡ್ ಆದಾಗ ನಿಮಗೆ ಒಬ್ಬೊಬ್ಬರಿಗೆ ಇಷ್ಟ ಆಗುತ್ತೆ, ಒಬ್ಬೊಬ್ಬರಿಗೆ ಇಷ್ಟ ಆಗೋದಿಲ್ಲ. ತುಂಬ ಜನ ಈ ರೆಡ್ ಲೇಬಲ್ ಬೇಡ, ಸ್ವಲ್ಪ ಘಾಟ್ ಅಂತ ಅನಿಸುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ತುಂಬ ಜನ ಈ ರೆಡ್ ಲೇಬಲ್ನ ಇಷ್ಟಪಡೋದಿಲ್ಲ. ಸೊ ಅದೇ ಜಾನಿ ವಾಕರ್ ಬ್ಲ್ಯಾಕ್ ಲೇಬಲ್ ಇಲ್ಲ ಅಂದರೆ ಡಬಲ್ ಬ್ಲ್ಯಾಕ್ ಅಂದರೆ ತುಂಬಾ ಇಷ್ಟಪಡ್ತಾರೆ. ಅದರಲ್ಲಿ ತುಂಬಾ ಫೀಸಿಬಲ್ ನೋಟ್ಸ್ ಇರುತ್ತೆ, ತುಂಬಾ ಸ್ಮೂತ್ ಇರುತ್ತೆ. ಸೊ ರೆಡ್ ಲೇಬಲಲ್ಲಿ ಆ ಥರ ಇಲ್ಲ. ಸೊ ಜನಕ್ಕೆ ಹಾಗೆ ಅನಿಸುತ್ತೆ. ಸೊ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನು ನನ್ನ ಅಭಿಪ್ರಾಯ ಹೇಳಿದ್ನಪ್ಪ, ಒಂದು ತುಂಬ ಚೆನ್ನಾಗಿದೆ, ಒಂದು ರೇಂಜಿಗೆ ಓಕೆ ಅಂತಲೇ ಹೇಳ್ಬೋದು. ಒಂದು ಎಂಟ್ರಿ ಲೆವೆಲ್ ಬ್ಲೆಂಡೆಡ್ ಸ್ಕಾಚ್ ವಿಸ್ಕಿನ ತೊಗೋಬೇಕು ಅಂದರೆ ನೀವು ಇದಕ್ಕೆ ಹೋಗ್ಬೋದು. ಇಲ್ಲಿ ನೀವು ಬ್ಯಾಂಗ್ಳೂರಲ್ಲಿ MRPನಲ್ಲಿ ಹೋದರೆ ಇವಾಗ ಆಲ್ಮೋಸ್ಟ್ ಗೌರ್ಮೆಂಟು 20% ಎಕ್ಸ್ಟ್ರಾ ಟ್ಯಾಕ್ಸ್ ಮಾಡಿದೆ. ಸೊ 3500 ಸಿಗ್ಬೋದೇನೋ. ಸೊ ತೊಗೊಳ್ಳಿ. ನೀವು ತೊಗೊಂಡಿದ್ರೆ ನಿಮ್ಮ ಪ್ರೈಸಿಂಗ್ ಎಷ್ಟಿತ್ತು ಅಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಫ್ರೆಂಡ್ಸ್, ನೋಡಿದ್ರಲ್ಲ ಹೇಗೆ ಅನ್ನಿಸ್ತು ಜಾನಿ ವಾಕರ್ ರೆಡ್ ಲೇಬಲ್? ತುಂಬ ದಿವಸದಿಂದ ಕಾಯ್ತಾ ಇದ್ರಿ ಇದು ತೊಗೊಳ್ಳೋದ ಬೇಡವಾ? ಸೊ ತುಂಬ ಜನಕ್ಕೆ ಇದೊಂದು ಕ್ವಶನ್ ಇತ್ತು. ಇದ್ರ ಬದಲು ನೀವು ಬ್ಲ್ಯಾಕ್ ಲೇಬಲ್ಗೆ ಹೋಗ್ಬೋದಪ್ಪ. ನನ್ನ ಅಭಿಪ್ರಾಯ ತುಂಬಾ ಚೆನ್ನಾಗಿದೆ, ಅದು ಟೇಸ್ಟ್ ಮಾಡಿ. ಸೊ ಜಾನಿ ವಾಕರಲ್ಲಿ ತುಂಬಾ ಕಲೆಕ್ಷನ್ಗಳಿದೆ. ಹಾಗೆ ಪ್ರೈಸ್ ಜಾಸ್ತಿ ಹೋಗ್ತಾ ಇದರ ಟೇಸ್ಟ್ ಕೂಡ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಸೊ ಇದು ಒಂದು ಎಂಟ್ರಿ ಲೆವೆಲ್ ಆಗಿರೋದ್ರಿಂದ ಓಕೆ ಅಂತ ಹೇಳ್ಬೋದು. ಸೊ ನಿಮ್ಮ ಅಭಿಪ್ರಾಯ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೋತೀನಿ. ಈ ನಿಮ್ಮ ಕನ್ನಡ ಯೂಟ್ಯೂಬರ್ನ ಸಪೋರ್ಟ್ ಮಾಡ್ರಪ್ಪ. ಒಂದು ಲೈಕು, ಒಂದು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಕುಡಿಯೋದು ಪ್ಯಾಷನ್ ಆಗಿರಬೇಕು, ಹ್ಯಾಬಿಟ್ ಆಗಿರಬಾರ್ದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡ್ರಿಂಕ್ ರೆಸ್ಪಾನ್ಸಿಬ್ಲಿ. ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ. ಏನು ಹೇಳ್ತೀರಾ?